ದೇವೇಗೌಡರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದಿದ್ದಾರೆ ಡಿಕೆ ಶಿವಕುಮಾರ್. ದೇವೇಗೌಡರ ನಿವಾಸಕ್ಕೆ ಭೇಟಿ ಕೊಟ್ಟರು ಡಿಕೆ ಶಿವಕುಮಾರ್. ಅವರ ಆಶೀರ್ವಾದ ಪಡೆದರು, ಜೊತೆಗೆ ಆಹ್ವಾನವನ್ನು ಕೂಡ ಕೊಟ್ಟರು. ಇವತ್ತು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗಿಯಾಗಿ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ದೇವೇಗೌಡರನ್ನ ಡಿಕೆ ಶಿವಕುಮಾರ್ ಭೇಟಿಯಾಗಿರುವಂಥ ದೃಶ್ಯ. ದೇವೇಗೌಡರು ಡಿಕೆ ಶಿವಕುಮಾರ್ ಅವರನ್ನ ಸನ್ಮಾನಿಸಿದ್ದಾರೆ, ಅಭಿನಂದನೆ ಸಲ್ಲಿಸಿದ್ದಾರೆ, ಸನ್ಮಾನಿಸಿದ್ದಾರೆ, ಗೌರವಿಸಿದ್ದಾರೆ. ದೇವೇಗೌಡರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡಿತಾ ಇರೋದನ್ನು ನೋಡ್ತಾ ಇದ್ದೀರಿ ಡಿಕೆ ಶಿವಕುಮಾರ್. ಆಗ್ಲೇ ಹೇಳ್ತಿದ್ದೆ ನಾನು, ರಾಜಕೀಯ ಜರ್ನಿ ಶುರುವಾಗಿದ್ದೆ ದೇವೇಗೌಡರ ವಿರುದ್ಧ ಸ್ಪರ್ಧೆ ಮಾಡೋ ಮುಖಾಂತರ 85ರಲ್ಲಿ ಸಾತನೂರು ವಿಧಾನಸಭಾ ಕ್ಷೇತ್ರ. ಆ ಸಂದರ್ಭದಲ್ಲಿ ದೇವೇಗೌಡರನ್ನು ಸೋಲಿಸೋದಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ಆಗಲಿಲ್ಲ. ಆಗ ವಿದ್ಯಾರ್ಥಿ ನಾಯಕರಾಗಿದ್ದರು, ಯೂತ್ ಕಾಂಗ್ರೆಸ್ನ ನಾಯಕರಾಗಿದ್ದರು. ನಂತರ ಅವರ ರಾಜಕೀಯ ಜರ್ನಿ ಏರುಗತಿಯಲ್ಲೇ ಸಾಕ್ತು. ಡಿಕೆ ಶಿವಕುಮಾರ್ ಅವರ ರಾಜಕೀಯ ಜರ್ನಿ 89ರಲ್ಲಿ ಶಾಸಕರು ಆದರು, ಮಿನಿಸ್ಟರು ಆದರು, 94ರಲ್ಲಿ ಮತ್ತೆ ಶಾಸಕರು, 99ರಲ್ಲಿ ಮತ್ತೆ ಶಾಸಕರು, ನಿರಂತರವಾಗಿ 8 ಬಾರಿ ಗೆದ್ರು. ಒಮ್ಮೆ ದೇವೇಗೌಡರನ್ನ ಸೋಲಿಸಿದ್ರೂ ಕೂಡ, ಅವರಿಗೆ ಸೋಲಿಸೋದಕ್ಕೆ ಸಾಧ್ಯ ಆಗದಿದ್ರೂ ಕೂಡ ತೇಜಸ್ವಿನಿಯವರ ಮುಖಾಂತರ ದೇವೇಗೌಡರನ್ನ ಸೋಲಿಸಿದ್ರು. ಸೊ ಏರಿಳಿತಗಳ ಹಾದಿ. ಒಂದೇ ಸಮುದಾಯದ ಇಬ್ಬರು ಪ್ರಬಲ ನಾಯಕರು. ಹಳೆ ಮೈಸೂರು ಭಾಗದಲ್ಲಿ ತಮ್ಮದೇ ಆದಂಥ ಪ್ರಾಬಲ್ಯ ಹೊಂದಿರುವಂಥ ನಾಯಕರು. ದೇವೇಗೌಡರ ಆಶೀರ್ವಾದವನ್ನ ಡಿಕೆ ಶಿವಕುಮಾರ್ ಪಡಿತಾ ಇರೋದು. ರಾಜಕೀಯವಾಗಿ ಪ್ರಬಲ ಪ್ರತಿಸ್ಪರ್ಧಿ ದೇವೇಗೌಡರ ಇಡೀ ಕುಟುಂಬಕ್ಕೆ ಡಿಕೆ ಶಿವಕುಮಾರ್. ಬಟ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕಿಂತ ಮುಂಚೆ ರಾಜಕೀಯವಾಗಿ ಹಿರಿಯರು, ಸಮುದಾಯದಲ್ಲಿ ಪ್ರಮುಖರು ಅವರನ್ನ ಭೇಟಿಯಾಗಿ ಅವರ ಕಾಲಿಗೆ ಬಿದ್ದು ಡಿಕೆ ಶಿವಕುಮಾರ್ ಆಶೀರ್ವಾದ ಪಡೆದಿದ್ದಾರೆ. ದೇವೇಗೌಡರು ಇವತ್ತು ಚಿಕಿತ್ಸೆಗೆ ಹೋಗಬೇಕಿತ್ತು. ಆದರೆ ಡಿಕೆ ಶಿವಕುಮಾರ್ ಬರ್ತಾರೆ ಅಂದ ತಕ್ಷಣ ಚಿಕಿತ್ಸೆಗೆ ಹೋಗೋದು ಅದನ್ನ ಪೋಸ್ಟ್ಪೋನ್ ಮಾಡಿಕೊಂಡ್ರು, ಮುಂದೂಡಿಕೆ ಮಾಡಿಕೊಂಡ್ರು. ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗೋದಕ್ಕೆ ಒಪ್ಪಿದ್ರು. ಸವಾಲಿನ ಮಧ್ಯೆ ಡಿಕೆ ಶಿವಕುಮಾರ್ ಈಗ ಪ್ರಮಾಣ ವಚನ ಸ್ವೀಕರಿಸ್ತಾ ಇರೋದು. ಇನ್ನು ಉಳಿದಿರೋದು ಕೆಲವು ಸಮಯ ಮಾತ್ರ. 4 ಗಂಟೆ 5 ನಿಮಿಷಕ್ಕೆ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಅದಕ್ಕೂ ಮುಂಚೆ ಹಲವು ಕಾರ್ಯಕ್ರಮಗಳು, ದಿಗ್ಗಜ ರಾಜಕೀಯ ಗಣ್ಯರನ್ನ ಭೇಟಿಯಾಗ್ತಾ ಇರೋದು. ನಿನ್ನೆ ರಾತ್ರಿಯೇ ಅವರು ಅಜ್ಜಯ್ಯನ ಸನ್ನಿಧಾನಕ್ಕೆ, ಶಾಖಾಮಠಕ್ಕೆ ಭೇಟಿ ಕೊಟ್ಟರು. ಬಂದ ಕೂಡಲೇ ಮೋಸ್ಟ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಮನೆ ದೇವರ ದರ್ಶನ, ಕಬ್ಬಾಳಮ್ಮ ದೇವಿಯ ದರ್ಶನ, ಇದಕ್ಕೆಲ್ಲ ತೆರಳುತ್ತಾರೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.